ಇನ್ನು ರಾಜ್ಯಸಭೆ ಗೆಲ್ಲೋಕೆ ಮೂರು ಪಕ್ಷಗಳಿಂದ ಕೂಡ ಭರ್ಜರಿ ಕಸರತ್ತು ನಡೀತಿದೆ. ಶಾಸಕರನ್ನ ಹಿಡಿದಿಟ್ಕೊಳ್ಳೋದೇ ಈಗ ಬಹಳ ಚಾಲೆಂಜ್ ಆಗಿರೋದು. ಕಾಂಗ್ರೆಸ್ ಮತ್ತು ದೋಸ್ತಿಗಳ ನಡುವೆ ಈಗ ಪೈಪೋಟಿ ಇದೆ. ಮೂರು ಪಕ್ಷದವರು ಕೂಡ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಿದ್ದಾರೆ. ನಾಳೆ ಸಂಜೆ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಿರುವಂತಹ ಕಾಂಗ್ರೆಸ್ನ ನಾಯಕರುಗಳು ತಮ್ಮ ತಮ್ಮ ಶಾಸಕರನ್ನ ಸೇಫ್ ಆಗಿ ಇಟ್ಕೊಳ್ಬೇಕು, ಜೊತೆಗೆ ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಕರೆದುಕೊಂಡು ಬರುವಂತಹ ಪ್ಲಾನ್ಗಳು ನಡೀತಾ ಇದೆ. ನಾಳೆ ರಾತ್ರಿ ರೆಸಾರ್ಟ್ನಲ್ಲಿ ಜೆಡಿಎಸ್ ಶಾಸಕರು ಕೂಡ ವಾಸ್ತವ್ಯ ಹೂಡುವಂತಹ ಸಾಧ್ಯತೆ ಇದೆ. ತಮ್ಮ ಪಕ್ಷದ ಎಲ್ಲಾ ಶಾಸಕರ ಜೊತೆ ಸಂಪರ್ಕದಲ್ಲಿರುವಂತಹ ದೋಸ್ತಿ 5ನೇ ಅಭ್ಯರ್ಥಿ ಉಪೇಂದ್ರ ರೆಡ್ಡಿ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಈಗ ರಣತಂತ್ರ ಆಗ್ತಾ ಇದೆ. ಕಾಂಗ್ರೆಸ್ನ ಶಾಸಕರ ಸಂಪರ್ಕಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಪ್ರಯತ್ನ ಪಡ್ತಿದ್ದಾರೆ. ಅಡ್ಡ ಮತದಾನ ಮಾಡಿಸೋದಕ್ಕೆ ಎಷ್ಟು ಜನರನ್ನ ಸೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಪಕ್ಷೇತರ ಜೊತೆಗೂ ಕೂಡ ಒಂದಷ್ಟು ಚರ್ಚೆ ಮಾಡುವಂತ ನಿರೀಕ್ಷೆಗಳಿವೆ. ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನೋ ಮಾತುಗಳು ಓಡಾಡ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ತಮ್ಮ ಶಾಸಕರುಗಳು ಯಾರೂ ಕೂಡ ಅಡ್ಡ ಮತದಾನ ಮಾಡದ ಹಾಗೆ, ಜೊತೆಗೆ ಪಕ್ಷೇತರರು ಕೂಡ ಯಾರ್ಯಾರಿದ್ದಾರೆ, ಜನಾರ್ದನ್ ರೆಡ್ಡಿ ಇರ್ಬೋದು, ದರ್ಶನ್ ಪುಟ್ಟಣ್ಣಯ್ಯ, ಇವರೆಲ್ಲರನ್ನೂ ಕೂಡ ಕಾಂಗ್ರೆಸ್ಗೆ ಮತ ಹಾಕುವಂತೆ ಈಗ ನಾವು ಮನವಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಸುನಿಲ್, ನಾವೀಗ ಗಮನಿಸ್ತಾ ಇದ್ದೀವಿ 5ನೇ ಅಭ್ಯರ್ಥಿ ಎನ್ಡಿಎ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವ್ರನ್ನ ಶತಾಯಗತಾಯ ಗೆಲ್ಲಿಸಲೇಬೇಕು ಅನ್ನೋ ಲೆಕ್ಕಾಚಾರ. ಆದ್ರೆ ಇನ್ನೊಂದ್ ಕಡೆ ಈ ರಿವರ್ಸ್ ಆಪರೇಷನ್ ಭೀತಿ ಕೂಡ ಇದೆ. ಎಲ್ಲೊಂದ್ ಕಡೆ ಗೆಲ್ಸೋದಿರ್ಲಿ, ಏನಾದ್ರೂ ಇರುವಂತ ಶಾಸಕರು ಕೂಡ ಆ ಕಡೆ ಮತದಾನ ಮಾಡ್ತಾರೇನೋ ಅನ್ನೋ ರೀತಿ ಅಂತ ಭಯ ಕೂಡ ಇದೆ. ಸೊ ಹೇಗಿದೆ ಸ್ಟ್ರಾಟಜಿ, ಪ್ಲಾನ್ಗಳು ಹೇಗೆ ನಡೀತಿದೆ ಅಂತ ಮೂರು ಪಕ್ಷಗಳಿಂದ? ಖಂಡಿತ ಅವಿನಾಶ್, ಈಗ ಮಂಗಳವಾರ ನಡೆಯುವಂತ ಮತದಾನಕ್ಕೆ ಈಗಾಗಲೇ ಮೂರು ಪಕ್ಷಗಳು ಅಂದ್ರೆ ಜೆಡಿಎಸ್ ಬಿಜೆಪಿ ಒಂದ್ ಕಡೆ ಆದ್ರೆ ಕಾಂಗ್ರೆಸ್ ಕೂಡ ಈಗಾಗಲೇ ತಂತ್ರ ಪ್ರತಿತಂತ್ರವನ್ನು ಕೂಡ ರೂಪಿಸ್ತಾ ಇರುವಂತದ್ದು. ಈಗಾಗಲೇ ನಾಳೆ ಸಂಜೆ ಎಲ್ಲರೂ ಕೂಡ ಕಾಂಗ್ರೆಸ್ನ ಶಾಸಕರು ಹೋಟೆಲ್ ನಲ್ಲಿ ವಾಸ್ತವ್ಯ ಹೂಡ್ತಾರೆ. ಅಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನ ಆಗುತ್ತೆ. ಮತ್ತೆ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಯಾವುದೇ ರೀತಿಯಾಗಿ ಸಂಪರ್ಕ ಮಾಡಬಾರದು ಅನ್ನೋ ರೀತಿಯಲ್ಲಿ ಎಲ್ಲಾ ಶಾಸಕರನ್ನ ಒಗ್ಗಟ್ಟಿನ ಮಂತ್ರ ಅಂದ್ರೆ ಒಟ್ಟಾಗಿರ್ಲಿಕ್ಕೆ ಈಗಾಗಲೇ ಹೋಟೆಲ್ ವಾಸ್ತವ್ಯಕ್ಕೆ ನಾಳೆ ಸಂಜೆ 3:30 ಸುಮಾರಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ಜೆಡಿಎಸ್ ಆಗ್ಬೋದು, ಬಿಜೆಪಿ ಆಗೋದು ನಿರಂತರವಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಶಾಸಕರ ಜೊತೆ ಕೂಡ ಸಂಪರ್ಕದಲ್ಲಿರುವಂತ. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಈ ಒಂದು ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಜೆಡಿಎಸ್ ಮತ್ತೆ ಬಿಜೆಪಿಯ ಶಾಸಕರನ್ನ ಸಂಪರ್ಕ ಮಾಡಿ ಅಡ್ಡ ಮತದಾನ ಆದ್ರೆ ಸಾಕಷ್ಟು ಹಿನ್ನಡೆ ಆಗುತ್ತೆ. ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು. ಒಂದು ಪಕ್ಷ ನಮ್ಮ ಅಭ್ಯರ್ಥಿ ಗೆಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಕಡೆಯಿಂದ ಬಿಜೆಪಿ ಮತ್ತು ಜೆಡಿಎಸ್ ಕಡೆ ಯಾವುದೇ ರೀತಿಯಾಗಿ ಗೈರಾಗಬಹುದು, ಅಡ್ಡ ಮತದಾನ ಆದಂತೆ ನೋಡ್ಕೋಬೇಕು ಅಂತ ಹೇಳಿ ಎಚ್ಚರವನ್ನು ಕೂಡ ವಹಿಸಿರುವಂತು. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ನಿರಂತರವಾಗಿ ಒಂದಷ್ಟು ಕಾಂಗ್ರೆಸ್ನ ಶಾಸಕರ ಸಂಪರ್ಕ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಆತ್ಮಸಾಕ್ಷಿಯ ಮತಗಳ ನಮಗೆ ಬೀಳುವಂತ ನಿರೀಕ್ಷೆ ಇದೆ ಅಂತ ಹೇಳಿ ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಅಸಮಾಧಾನ ಅಂದ್ರೆ ಕಾಂಗ್ರೆಸ್ ಮತ್ತೆ ಡಿ.ಕೆ. ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯ ಮೇಲೆ ಅಸಮಾಧಾನ ಇರುವಂತ ಯಾರಿದ್ದಾರೆ ಅಂತವ್ರನ್ನ ಗುರುತು ಮಾಡಿ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಅಷ್ಟೇ ಈಗಾಗಲೇ ತಂತ್ರಗಾರಿಕೆಯನ್ನು ಕೂಡ ರೂಪಿಸ್ತಾ ಇರುವಂತು. ಕಾಂಗ್ರೆಸ್ಗೆ ಏನು ಮತಗಳು ಹೆಚ್ಚಾಗಿ ಬೇಕಾಗಿಲ್ಲ. ಈಗಾಗಲೇ 3 ಅಭ್ಯರ್ಥಿಗಳು ಗೆಲ್ಲಕ್ಕೆ ಎಲ್ಲಾ ರೀತಿಯ ಅವಕಾಶ ಇದೆ. ಆದ್ರೆ ಈ ಒಂದು ಚುನಾವಣೆಯಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಗೆ ಒಂದು ಹಿನ್ನಡೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು 2-3 ಶಾಸಕರನ್ನ ಅಡ್ಡ ಮತದಾನ ಮಾಡಲಿಕ್ಕೆ ತಂತ್ರಗಾರಿಕೆಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ರೂಪಿಸ್ತಾ ಇರುವಂತು. ಅದಕ್ಕೆ ಪ್ರಮುಖವಾಗಿ ಎಚ್ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಆಗ್ಬೋದು ನಿರಂತರವಾಗಿ ಕಾಂಗ್ರೆಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅದೇ ರೀತಿಯಾಗಿ ಈ ಕಡೆ ಕರಿಯಮ್ಮ ಆಗ್ಬೋದು ಮತ್ತೆ ಶರಣಗೌಡ ಕಂದಕೂರ್ ಅವರನ್ನ ಸಂಪರ್ಕ ಮಾಡ್ತಾ ಇದೀವಿ ಅಂತ ಹೇಳಿ ಕಾಂಗ್ರೆಸ್ ಮೂಲಗಳ ಮಾಹಿತಿ ಲಭ್ಯವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಶಾಸಕರನ್ನ ಅಡ್ಡ ಮತದಾನ ಮಾಡಲಿಕ್ಕೆ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಈ ರೀತಿಯಾಗಿ ರಣತಂತ್ರಗಳು ಕೂಡ ಮೂರು ಪಕ್ಷದಿಂದ ನಡೀತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಸುನಿಲ್.